ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮಾತುಕತೆಗೆ ಬಗ್ಗದೇ ಇರುವಂತಹ ಸಂದರ್ಭದಲ್ಲಿ ಟ್ರಂಪ್ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ, ಹರ್ಮೋಜನ್ನು ನಾವು ಕೂಡ ನಿಯಂತ್ರಣ ಮಾಡ್ತೀವಿ, ಇರಾನ್ಗೆ ಅಲ್ಲಿ ನೇವಲ್ ಬ್ಲಾಕೇಡ್ ಅನ್ನು ಮಾಡ್ತೀವಿ, ಎಲ್ಲಿಯವರೆಗೆ ಹರ್ಮೋಜ್ನಲ್ಲಿ ಮುಕ್ತ ಸಂಚಾರಕ್ಕೆ ಅವಕಾಶ ಇರೋದಿಲ್ವೋ ಅಲ್ಲಿಯವರೆಗೂ ಕೂಡ ಯಾರು ಎಂಟ್ರಿ ಆಗಬೇಕು ಯಾರು ಎಕ್ಸಿಟ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಅಮೆರಿಕ ತನ್ನ ನೇವಿ ಹಡಗುಗಳನ್ನು ತಂದು ಗಲ್ಫ್ ಆಫ್ ಒಮನ್ ಸಮುದ್ರದಲ್ಲಿ ನಿಲ್ಲಿಸಿಕೊಂಡಿದೆ. ಹೀಗಾಗಿ ಎಂಟ್ರಿ ಎಕ್ಸಿಟ್ ಎರಡೂ ಕೂಡ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಕೆಲವರು ಏನು ಹೇಳಿದ್ರು ಗೊತ್ತಾ? ಇದೊಂದು ಹೇಡಿ ಕೃತ್ಯ, ಇದರಿಂದ ಇರಾನ್ಗೆ ಏನು ತೊಂದರೆ ಆಗೋದಿಲ್ಲ, ಅಮೆರಿಕ ಇಸ್ರೇಲ್ ಒಟ್ಟಿಗೆ ಸೇರಿ 40 ದಿನ ದಾಳಿ ಮಾಡಿದ್ರೂ ಬಗ್ಗಿಲ್ಲ, ಈಗ ಈ ನೇವಲ್ ಬ್ಲಾಕೇಡ್ಗೆ ಬಗ್ಗತರ. ಇದು ಕೆಲವರ ಅಭಿಪ್ರಾಯ ಆಗಿತ್ತು. ಇನ್ನು ಕೆಲವರು ಇರಾನ್ ಇಷ್ಟೆಲ್ಲ ಧೈರ್ಯವನ್ನ ತೋರಿಸ್ತಾ ಇದೆಯಲ್ಲ, 40 ದಿನ ಯುದ್ಧ ಆದ ಬಳಿಕವೂ ಕೂಡ ಅವರು ಮಾತುಕತೆಗೆ ಒಪ್ತಾ ಇಲ್ಲ, ನಮಗೆ ನ್ಯೂಕ್ಲಿಯರ್ ಬೇಕೇ ಬೇಕು, ಅದು ನಮ್ಮ ಹಕ್ಕು ಅಂತ ವಾದ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇರಾನ್ಗೆ ಏನು ಡ್ಯಾಮೇಜ್ ಆಗಿಲ್ವಾ? ಅವರಿಗೇನು ನಷ್ಟನೇ ಆಗಿಲ್ವಾ? ಅವ್ರು ಈಗಲೂ ಕೂಡ ಸದೃಢವಾಗಿದ್ದಾರ? ಇದು ಕೆಲವರ ಪ್ರಶ್ನೆ ಆಗಿತ್ತು. ಇದು ಎರಡಕ್ಕೂ ಮಿತ್ರರೇ ಈ ವಿಡಿಯೋದಲ್ಲಿ ಇವತ್ತು ಉತ್ತರ ಕೊಡ್ತೀನಿ. ಯಾಕೆ ಅಂತಂದರೆ ಈ ಯುದ್ಧದಲ್ಲಿ ಎಷ್ಟು ನಷ್ಟ ಆಗಿದೆ, ಯಾವ ರೀತಿಯಲ್ಲಿ ನಾವು ಸಂಕಷ್ಟದಲ್ಲಿ ಇದ್ದೀವಿ ಅನ್ನೋದನ್ನು ಇವತ್ತು ಸ್ವತಃ ಇರಾನ್ ಒಪ್ಪಿಕೊಂಡಿದೆ. ಜೊತೆಗೆ ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಚೀಫ್ ಅಲ್ಲಿನ ಅಧ್ಯಕ್ಷರಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿರುವ ಬಗ್ಗೆ ವರದಿಯಾಗಿದೆ. ಅವರು ಯುದ್ಧವನ್ನ ಈ ತಕ್ಷಣವೇ ನಿಲ್ಲಿಸಿ ಆರ್ಥಿಕ ಕ್ರಮಗಳತ್ತ ಗಮನಹರಿಸಿ, ಇಲ್ಲದೆ ಹೋದ್ರೆ ದೇಶವೇ ಮುಳುಗೋಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಇರಾನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಈ 40 ದಿನದ ಯುದ್ಧದಲ್ಲಿ ಇರಾನ್ ಎಷ್ಟು ಕಳೆದುಕೊಂಡಿದೆ, ಇದರ ಬಗ್ಗೆ ಹೇಳಿಬಿಡ್ತೀನಿ. ಇವತ್ತು ಇರಾನ್ನ ಸರ್ಕಾರ ಹೇಳಿದೆ, ಈ ಯುದ್ಧದಲ್ಲಿ ನಮಗೆ 40 ದಿನದಲ್ಲಿ $270 ಬಿಲಿಯನ್ ನಷ್ಟ ಆಗಿದೆ ಅಂತ. $270 ಬಿಲಿಯನ್ ಅಂತಂದ್ರೆ ಇವತ್ತಿನ ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ ಸರಿಸುಮಾರು 25 ಲಕ್ಷ ಕೋಟಿ. ದೊಡ್ಡ ಅಮೌಂಟೇ, ಆದರೆ ಭಾರತೀಯರಿಗಿದೇನೋ ಬಹಳ ದೊಡ್ಡದು ಅಂತ ಅನಿಸೋದಿಲ್ಲ. ನಮ್ಮದೊಂದು ಅರ್ಧ ವರ್ಷದ ಬಜೆಟ್ ತಡ್ಕೋಬಹುದು ಅಂತ ನಮಗೆ ಅನಿಸುತ್ತೆ. ಆದರೆ ಮಿತ್ರರೇ, ಇರಾನ್ನ ಪರಿಸ್ಥಿತಿ ಭಾರತದ ಪರಿಸ್ಥಿತಿ ಅಲ್ಲ. 2025ರಲ್ಲಿ ಇರಾನ್ನ ಒಟ್ಟು GDPಯೇ $356 ಬಿಲಿಯನ್. $356 ಬಿಲಿಯನ್ GDP ಹೊಂದಿದಂತಹ ಒಂದು ದೇಶದಲ್ಲಿ 40 ದಿನದ ಯುದ್ಧಕ್ಕೆ $270 ಬಿಲಿಯನ್ ನಷ್ಟ ಆಗಿದೆ ಅಂತಂದ್ರೆ ಅದರ ಓವರ್ ಆಲ್ GDPಯಲ್ಲಿ 70% ಹಾನಿಯಾದಂತೆ. ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ, ಎಷ್ಟು ತೀವ್ರವಾಗಿದೆ ಈ ಯುದ್ಧ ಅಂತ. ಅಂದರೆ ಇರಾನ್ ಇದರಿಂದ ಚೇತರಿಸ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಇಲ್ಲಿ ಒಂದು ಅಂಶ ಏನು ಕೇಳಿದ್ರೆ, ಇರಾನ್ ಈಗ ಹೇಳ್ತಾ ಇದೆಯಲ್ಲ $270 ಬಿಲಿಯನ್ ನಷ್ಟ ಆಗಿದೆ ಅಂತ, ಇವರು ಇಲ್ಲಿ ಸ್ವಲ್ಪ ಓವರ್ ಎಸ್ಟಿಮೇಟ್ ಮಾಡಿರಬಹುದು. ಇರಾನ್ ಯಾಕೋಸ್ಕರವಾಗಿ ಈ ಅಂಕಿಅಂಶವನ್ನು ಬಿಡುಗಡೆ ಮಾಡಿದೆ ಅಂತಂದರೆ ಅವರೀಗ ಯುದ್ಧ ನಷ್ಟ ಪರಿಹಾರವನ್ನು ಕೇಳ್ತಾ ಇದ್ದಾರೆ. ನಮಗೆ ಅಮೆರಿಕ ಮತ್ತು ಇಸ್ರೇಲ್ ಮಾಡಿದಂತಹ ದಾಳಿಯಿಂದ ವಿಪರೀತವಾಗಿ ಹಾನಿಯಾಗಿದೆ, ಇದಕ್ಕೆ ನಮಗೆ ಪರಿಹಾರ ಬೇಕು. ಇರಾನ್ ಯಾವ ಹಂತಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ, ವಿಶ್ವಸಂಸ್ಥೆಯಲ್ಲಿರುವಂತಹ ಇರಾನ್ನ ರಾಯಭಾರಿ ಡಿಮ್ಯಾಂಡ್ ಮಾಡಿದರೆ ಗಲ್ಫ್ ರಾಷ್ಟ್ರಗಳು ನಮಗೆ ಪರಿಹಾರವನ್ನು ಕೊಡಬೇಕು, ಈ ಯುದ್ಧದಿಂದ ನಮಗೇನು ನಷ್ಟ ಆಗಿದೆಯೋ ಅದನ್ನು GCC ರಾಷ್ಟ್ರಗಳು ಒದಗಿಸಲಿ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಸೋತಂತಹ ದೇಶಕ್ಕೆ ಯಾರೂ ಪರಿಹಾರ ಕೊಡೋದಕ್ಕೆ ಹೋಗೋದೇ ಇಲ್ಲ, ಏನಿದ್ರೂ ಅವರಿಂದ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾರಷ್ಟೇ. ಮೊದಲನೇ ಮಹಾಯುದ್ಧದಲ್ಲಿ ಏನಾಯಿತು ಅಂತ ನಾನೇನು ಬಿಡಿಸಿ ಹೇಳಬೇಕಾ? ಆದರೆ ಇರಾನ್ ಅಂತಹ ಕನಸು ಕಾಣ್ತಾ ಇದೆ, ನಮಗೆ ಯುದ್ಧ ನಷ್ಟ ಪರಿಹಾರ ಸಿಗುತ್ತೆ ಅಂತ. ಅವರು ಈ ರೀತಿಯಾಗಿ ಪದೇ ಪದೇ ಯುದ್ಧ ನಷ್ಟ ಪರಿಹಾರದ ಬಗ್ಗೆ ಮಾತನಾಡೋದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಅವರು ಈಗಾಗಲೇ ಹರ್ಮೋಸ್ ಜಲಸಂಧಿಯ ಮೇಲೆ ನಿಯಂತ್ರಣ ಹೊಂದಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಬೇಕು, ಅಲ್ಲಿ ಟೋಲ್ ವಿಧಿಸಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಅದು ಯಾವುದಕ್ಕೆ ಕೇಳಿದ್ರೆ, ಈಗೇನು ನಮಗೆ ಯುದ್ಧದಲ್ಲಿ ನಷ್ಟ ಆಗಿದೆಯಲ್ಲ ಅದನ್ನು ಹರ್ಮೋಸ್ ಜಲಸಂಧಿಯಲ್ಲಿ ಟೋಲ್ ವಿಧಿಸುವ ಮೂಲಕ ಆ ಹಣವನ್ನು ವಸೂಲಿ ಮಾಡಿಕೊಂಡು ದೇಶವನ್ನು ಮರು ನಿರ್ಮಾಣ ಮಾಡ್ತೀವಿ ಅನ್ನುವಂಥದ್ದು ಇರಾನ್ನ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಅವರು ಸ್ವಲ್ಪ ಓವರ್ ಎಸ್ಟಿಮೇಟ್ ಮಾಡಿಬಿಟ್ಟು $270 ಬಿಲಿಯನ್ ಈ ಯುದ್ಧದಲ್ಲಿ ನಷ್ಟ ಆಗಿದೆ ಅಂತ ಅವ್ರು ಹೇಳ್ಕೊಂಡಿರಬಹುದು. ಆ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಂತ ಬಹಳ ಕಡಿಮೆ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಇರಾನ್ನ ಸೆಂಟ್ರಲ್ ಬ್ಯಾಂಕ್ನ ಚೀಫ್ ಇದ್ದಾರಲ್ಲ ಅಬ್ದುಲ್ ನಾಸರ್ ಹೆಮ್ಮತಿ, ಅವರು ಇರಾನ್ನ ಅಧ್ಯಕ್ಷರಿಗೆ ಒಂದು ಸೀಕ್ರೆಟ್ ಆದಂತಹ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರಂತೆ. ಈ ಬಗ್ಗೆ ಇರಾನ್ ಇಂಟರ್ನ್ಯಾಷನಲ್ ಸೇರಿದಂತೆ ಕೆಲ ಪತ್ರಿಕೆಗಳು ವರದಿ ಮಾಡಿದವೆ. ಆ ರಿಪೋರ್ಟ್ ನಲ್ಲಿ ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಚೀಫ್ ಅಧ್ಯಕ್ಷರಿಗೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಈಗೇನಾದ್ರೂ ನಾವು ಆರ್ಥಿಕತೆಯತ್ತ ಗಮನ ಹರಿಸದೇ ಇದ್ರೆ ಇರಾನ್ ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ದಿವಾಳಿ ಆಗಿ ಹೋಗುತ್ತೆ, ಇದನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ವರದಿಯಲ್ಲಿ ಎಚ್ಚರಿಕೆ ಕೊಡಲಾಗಿದೆ. ಇದರ ಜೊತೆಗೆ ಅವರು ಮೆನ್ಷನ್ ಮಾಡಿದಂತಹ ಇನ್ನೊಂದು ಅಂಶ ಏನು ಕೇಳಿದ್ರೆ, ಈ ಯುದ್ಧದಲ್ಲಿ ಅಂದ್ರೆ 40 ದಿನದ ಈ ಯುದ್ಧದಲ್ಲಿ ಇರಾನ್ ಕಳೆದುಕೊಂಡಿದ್ದನ್ನ ಪುನಃ ನಿರ್ಮಾಣ ಮಾಡೋದಕ್ಕೆ ಕನಿಷ್ಠ ಪಕ್ಷ 12 ವರ್ಷ ಬೇಕಾಗುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನ ಯಾರೋ ಅಮೆರಿಕದ ಜರ್ನಲಿಸ್ಟ್ಗಳು ಭಾರತದ ಜರ್ನಲಿಸ್ಟ್ಗಳು ಹೇಳುತ್ತಿರುವಂತಹದ್ದಲ್ಲ, ಇರಾನ್ ಸೆಂಟ್ರಲ್ ಬ್ಯಾಂಕ್ ಚೀಫ್ ಅಲ್ಲಿನ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಟ್ಟಿರುವಂತಹದ್ದು. ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಅದೇ ರೀತಿಯಾಗಿ ಇರಾನ್ನಲ್ಲಿ ಸೆಂಟ್ರಲ್ ಬ್ಯಾಂಕ್ ಇದೆ. ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಇದ್ದಂತೆ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ನ ಚೀಫ್ ಇರ್ತಾರೆ. ಆ ಸೆಂಟ್ರಲ್ ಬ್ಯಾಂಕ್ ನ ಚೀಫ್ ಈಗ ಇರಾನ್ನ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾ ಇರೋದು, ಇದು ರೈಟ್
ರೈಟ್ ಟೈಮ್, ಈಗ ನಾವು ಎಚ್ಚರಗೊಳ್ಳಬೇಕು, ಇಲ್ಲದೆ ಹೋದರೆ ದೇಶದ ಕಥೆಯೇ ಮುಗಿದು ಹೋಗುತ್ತೆ ಅಂತ. ಯಾಕೆ ಆ ರೀತಿಯಾಗಿ ವರದಿ ಕೊಡ್ತಾ ಇದ್ದಾರೆ? 12 ವರ್ಷ ಬೇಕಾ ಮರು ನಿರ್ಮಾಣ ಮಾಡೋದಕ್ಕೆ? ಇಲ್ಲೂ ಕೂಡ ಇರಾನ್ ಏನಾದರೂ ಓವರ್ ಎಸ್ಟಿಮೇಟ್ ಮಾಡ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಮಾಡಿದಂತಹ ಧ್ವಂಸದ ಲೀಸ್ಟನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುಖ್ಯವಾಗಿ ಇರಾನ್ನ ಮೂಲಭೂತ ಸೌಕರ್ಯಕ್ಕೆ ಬಹಳ ದೊಡ್ಡ ಹಾನಿಯಾಗಿದೆ. ರಸ್ತೆ, ರೈಲ್ವೆ, ವಿಮಾನ ನಿಲ್ದಾಣ, ಬ್ರಿಡ್ಜ್ಗಳು ಎಲ್ಲವುದನ್ನು ಧ್ವಂಸ ಮಾಡಲಾಗಿದೆ. ಹಾಗೆ ಇರಾನ್ಗೆ ಬಹಳ ದೊಡ್ಡ ಆದಾಯದ ಮೂಲವಾಗಿದ್ದಂತಹ ತೈಲ ಸಂಪತ್ತಿಗೂ ಕೂಡ ಇಸ್ರೇಲ್ ಹೊಡೆದಿದೆ. ಜೊತೆಗೆ ಇರಾನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ಗಳನ್ನು ಕೂಡ ಇಸ್ರೇಲ್ ನಾಶ ಮಾಡಿ ಹಾಕಿದೆ. ಇದರಿಂದಾಗಿ ಇರಾನ್ನ ಉತ್ಪಾದನಾ ಸಾಮರ್ಥ್ಯ ಇದೆಯಲ್ಲ ಸಂಪೂರ್ಣವಾಗಿ ಕುಸಿತ ಕಂಡಿದೆ. ಕೈಗಾರಿಕೆಗಳ ಸಪ್ಲೈ ಚೈನ್ ಇದೆಯಲ್ಲ ಇದು ಬುಡಮೇಲಾಗಿದೆ. ಇನ್ನೊಂದು ಕಡೆ ಯುದ್ಧ ಶುರುವಾದ ದಿನದಿಂದಲೂ ಕೂಡ ಇಂಟರ್ನೆಟ್ ಬ್ಲಾಕ್ಔಟ್ ಆಗಿದೆ. ಇವತ್ತಿಗೆ ಸರಿಸುಮಾರು 45ರಿಂದ 46 ದಿನಗಳೇ ಕಳೆದು ಹೋಗಿದೆ. ಅಲ್ಲಿ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಇಂಟರ್ನೆಟ್ ಬ್ಲಾಕ್ಔಟ್ ಆಗಿರೋದ್ರಿಂದಾಗಿ ಇರಾನ್ನ ಡಿಜಿಟಲ್ ಎಕಾನಮಿ ಇದೆಯಲ್ಲ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದೆ. ಇ ಕಾಮರ್ಸ್ ವರ್ಕ್ ಆಗ್ತಾ ಇಲ್ಲ. ಇರಾನ್ನ ಓವರ್ ಆಲ್ GDPಗೆ ಅಲ್ಲಿನ ಡಿಜಿಟಲ್ ಎಕಾನಮಿಯಿಂದ ವಾರ್ಷಿಕವಾಗಿ 5ರಿಂದ 6% ಕೊಡುಗೆ ಇತ್ತು. ಈಗ 2 ತಿಂಗಳಿಂದ ಅದು ಬ್ಲಾಕ್ಔಟ್ ಆಗಿದ್ರೆ ಎಷ್ಟು ನಷ್ಟ ಆಗಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಸೆಂಟ್ರಲ್ ಬ್ಯಾಂಕ್ನ ಚೀಫ್ ಅಧ್ಯಕ್ಷರಿಗೆ ಕೊಟ್ಟಂತಹ ವರದಿಯಲ್ಲಿ ಕೇವಲ ಹಾನಿಯಾದ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟಿಲ್ಲ, ಇದರಿಂದ ಭವಿಷ್ಯದಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಮುಖ್ಯವಾಗಿ ಇರಾನ್ನಲ್ಲಿ ಬೆಲೆ ಏರಿಕೆ ಇದೆಯಲ್ಲ ಇದು ಮುಂದಿನ ಕೆಲ ತಿಂಗಳಿನಲ್ಲಿ 180% ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಅಂದ್ರೆ ಈಗ ಪ್ರತಿ kg ಅಕ್ಕಿ 100 ರೂಪಾಯಿಗೆ ಸಿಗ್ತಾ ಇದೆ ಅಂತಂದ್ರೆ ಮುಂದಿನ ಕೆಲ ತಿಂಗಳಿನಲ್ಲಿ ಇದು 280 ರೂಪಾಯಿಗೆ ಏರಿಕೆ ಆಗಬಹುದು. ಆ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗುತ್ತೆ ಅಂತ ಅವರು ಅಂದಾಜು ಮಾಡಿದ್ದಾರೆ. ಜೊತೆಗೆ ಇಂಡಸ್ಟ್ರಿಗೆ ಹಾನಿ, ಮೂಲಸೌಕರ್ಯಕ್ಕೆ ಹಾನಿ, ಬೇಡಿಕೆಯ ಕೊರತೆ ಇದೆಲ್ಲ ಕಾರಣದಿಂದಾಗಿ 20 ಲಕ್ಷ ಮಂದಿ ಉದ್ಯೋಗವನ್ನು ಕಳೆದುಕೊಳ್ಳಬಹುದು. ಇದು ಮೊದಲ ಹಂತದಲ್ಲಿ. ನಂತರದಲ್ಲಿ ಇದಿನ್ನೂ ಜಾಸ್ತಿ ಆಗಬಹುದು ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಈಗಾಗಲೇ ಇರಾನ್ನ ಹಣದ ಮೌಲ್ಯ ಇದೆಯಲ್ಲ ಪಾತಾಳಕ್ಕೆ ಕುಸಿದಿದೆ. ಇನ್ನೇನು ಕುಸಿಯೋದು ಕುಳಿದಿಲ್ಲ. ಇದು ಇನ್ನಷ್ಟು ಕುಸಿಯುತ್ತೆ ಅಂತ ಹೇಳಿ ಅವರು ಎಚ್ಚರಿಸ್ತಾ ಇದ್ದಾರೆ. ಅದರ ಓವರ್ ಆಲ್ ಅರ್ಥ ಏನು ಕೇಳಿದ್ರೆ ಇರಾನ್ ಸಂಪೂರ್ಣವಾಗಿ ದಿವಾಳಿ ಆಗುತ್ತೆ ಅಂತ ಸೆಂಟ್ರಲ್ ಬ್ಯಾಂಕ್ನ ಚೀಫೇ ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಅಬ್ದುಲ್ಲಾ ಸರ್ ಹೆಮ್ಮತಿ ಅವರು ಕೇವಲ ಇರಾನ್ನ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನು ಮಾತ್ರ ಕೊಟ್ಟಿಲ್ಲ, ಕೆಲವೊಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಕಾಲ ಮಿಂಚೋಗಿಲ್ಲ. ಇಂತಿಂತಹ ಕ್ರಮಗಳನ್ನು ಕೈಗೊಂಡಿದ್ದೆ ಆದರೆ ನಾವು ಪುನಃ ಸ್ಟ್ಯಾಂಡ್ ಆಗಬಹುದು. ಒಂದು 4-6 ವರ್ಷ ಆಗುತ್ತೆ. ಅವರೇ ಹೇಳದಂತೆ ಇರಾನನ್ನು ಪೂರ್ಣ ಪ್ರಮಾಣದಲ್ಲಿ ರೀಬಿಲ್ಡ್ ಮಾಡೋದಕ್ಕೆ 12 ವರ್ಷಗಳು ಬೇಕಾಗಬಹುದು. ಆದರೆ ನಾವು ಈಗಲೇ ಕ್ರಮ ಕೈಗೊಂಡಿದ್ದೆ ಆದರೆ ಪೂರ್ತಿ ಆರ್ಥಿಕವಾಗಿ ದಿವಾಳಿ ಆಗೋದನ್ನು ತಪ್ಪಿಸಬಹುದು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೊಟ್ಟಂತಹ ಮಾರ್ಗೋಪಾಯ ಏನು ಕೇಳಿದ್ರೆ ಮೊದಲನೇದಾಗಿ ಯುದ್ಧ ನಿಲ್ಲಿಸಬೇಕು. ಈ ತಾತ್ಕಾಲಿಕ ಯುದ್ಧ ವಿರಾಮ ಅಲ್ಲ, ಪರ್ಮನೆಂಟ್ ಆಗಿ ಯುದ್ಧ ವಿರಾಮ ಆಗಬೇಕು. ಆಗ ಪುನಃ ಆರ್ಥಿಕ ಚಟುವಟಿಕೆಗಳು ಆರಂಭಗೊಳ್ತವೆ, ಯುದ್ಧದ ಭೀತಿ ಇರೋದಿಲ್ಲ. ಎರಡನೆಯದಾಗಿ ಜೊತೆಗೆ ಅತಿ ಮುಖ್ಯವಾಗಿ ಇರಾನ್ನಲ್ಲಿರುವಂತಹ ಇಂಟರ್ನೆಟ್ ಬ್ಲಾಕ್ಔಟ್ ಏನಿದೆ ಇದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಬೇಕು. ಇಡೀ ದೇಶದಲ್ಲಿ ಇಂಟರ್ನೆಟ್ ಸೇವೆಯನ್ನು ಪುನಃ ಸ್ಥಾಪಿಸಬೇಕು ಅಂತ ಅವರು ಇರಾನ್ನ ಅಧ್ಯಕ್ಷರಿಗೆ ಸಲಹೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಮೆರಿಕದೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಸ್ಯಾಂಕ್ಷನ್ಸ್ಗಳನ್ನು ತೆರವು ಮಾಡೋದಕ್ಕೂ ಕೂಡ ಸರ್ಕಾರ ಯತ್ನ ಮಾಡಬೇಕು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕೆಲ ಪತ್ರಿಕೆಗಳು ಏನು ವರದಿ ಮಾಡಿದವೆ ಅಂತಂದರೆ ಈಗಾಗಲೇ ಯುದ್ಧ ಆಗ್ತಾ ಇದೆಯಲ್ಲ, ಯುದ್ಧದಲ್ಲಿ ಕೇವಲ IRGC ಅಮೆರಿಕಾಗೆ ಹಾನಿ ಮಾಡುವಂಥದ್ದು, ಮಿಸೈಲ್ ದಾಳಿ ಮಾಡುವಂಥದ್ದು, ಶತ್ರು ಪಡೆಯ ಮುಂದೆ ನಾವು ದೊಡ್ಡವರು, ಇನ್ನೂ ಕೂಡ ತಲೆ ಬಗ್ಗಿಸಿಲ್ಲ, ನಮಗೆ ಸಾಮರ್ಥ್ಯ ಇದೆ, ಇದನ್ನು ತೋರಿಸೋದಕ್ಕಷ್ಟೇ ಯತ್ನ ಮಾಡ್ತಾ ಇದ್ದಾರೆ. ನಾಳೆಯ ದಿನ ಇದರ ಪರಿಣಾಮವಾಗಿ ಇರಾನ್ನ ಆರ್ಥಿಕತೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಆ ಹೊಣೆಗಾರಿಕೆಯನ್ನು ಇರಾನ್ನ IRGC ಹೊತ್ತುಕೊಳ್ಳೋದಿಲ್ಲ. ಅದನ್ನು ನೇರವಾಗಿ ಇರಾನ್ನ ಅಧ್ಯಕ್ಷರು ಮತ್ತು ಇರಾನ್ನ ಆಡಳಿತದ ತಲೆಗೆ ಕಟ್ಟುತ್ತೆ. ಹೀಗಾಗಿ ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಚೀಫ್ ಅವರು ಈ ರೀತಿಯಾದಂತಹ ಒಂದು ವರದಿಯನ್ನು ಕೊಟ್ಟು ಇರಾನ್ನ ಅಧ್ಯಕ್ಷರಿಗೆ ಎಚ್ಚರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಇದೆಲ್ಲವೂ ಕೂಡ ಈಗಾಗಲೇ ಯುದ್ಧದಿಂದ ಆದಂತಹ ನಷ್ಟಗಳು. ಇದಕ್ಕೋಸ್ಕರವಾಗಿ ಸೆಂಟ್ರಲ್ ಬ್ಯಾಂಕ್ನ ಚೀಫ್ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ, ಈ ರೀತಿಯಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಇರಾನ್ಗೆ ಗಾಯದ ಮೇಲೆ ಬರೆ ಎಂಬಂತೆ ಟ್ರಂಪ್ ಅವರು ಮತ್ತೊಂದು ನಿರ್ಧಾರ ಕೈಗೊಂಡಿದ್ದಾರಲ್ಲ, ಇರಾನ್ಗೆ ನೇವಲ್ ಬ್ಲಾಕೇಡ್ ಮಾಡುವಂತಹ ನಿರ್ಧಾರ. ಇದು ಅಕ್ಷರಶಃ ಇರಾನ್ನ ಎಕಾನಮಿಯನ್ನ ಕೊಲ್ಯಾಪ್ಸ್ ಮಾಡಿಬಿಡುತ್ತೆ ಹೀಗಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ಚಿಕ್ಕದಾಗಿ ನಿಮಗೆ ವಿವರಣೆ ಕೊಟ್ಟು ಬಿಡ್ತೀನಿ, ಯಾವ ರೂಪದಲ್ಲಿ ನೇವಲ್ ಬ್ಲಾಕೇಡ್ ಇರಾನ್ಗೆ ಎಫೆಕ್ಟ್ ಮಾಡುತ್ತೆ ಅಂತ. ಇರಾನ್ನ ಒಟ್ಟು ವ್ಯಾಪಾರ ಇದೆಯಲ್ಲ ಇದರಲ್ಲಿ 90% ನಡೆಯುವಂತಹದ್ದು ಹರ್ಮುಜ್ ಜಲಸಂಧಿಯ ಮೂಲಕ. ಅಂದರೆ ಇರಾನ್ ತನ್ನ ವ್ಯಾಪಾರದಲ್ಲಿ ಹರ್ಮುಜ್ ಮೇಲೆ 90% ಡಿಪೆಂಡ್ ಆಗಿದೆ. ಕಳೆದ ವರ್ಷದ ಅಂಕಿಅಂಶವನ್ನು ತೆಗೆದು ನೋಡಿದ್ರೆ ಒಂದು ವರ್ಷಕ್ಕೆ ಇರಾನ್ $109.7 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಹರ್ಮುಜ್ ಜಲಸಂಧಿಯ ಮೂಲಕವಾಗಿ ಇರಾನ್ ಪ್ರತಿದಿನವೂ ಕೂಡ $435 ಮಿಲಿಯನ್ ಮೊತ್ತದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುತ್ತೆ. ಇನ್ನು ಪ್ರತಿದಿನ ಈ ಹರ್ಮುಜ್ನಲ್ಲಿ ಇರಾನ್ನ 1.5 ಮಿಲಿಯನ್ ಬ್ಯಾರಲ್ ತೈಲವೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇದರಿಂದ ಇರಾನ್ಗೆ ಬರುವಂತಹ ಆದಾಯ ಒಂದು ದಿನಕ್ಕೆ $139 ಮಿಲಿಯನ್.
ಇನ್ನು ಒಂದು ದಿನಕ್ಕೆ ಇರಾನ್ ಸರಿಸುಮಾರು $54 ಮಿಲಿಯನ್ ಮೊತ್ತದ ಪೆಟ್ರೋಕೆಮಿಕಲ್ ಅನ್ನು ಕೂಡ ಈ ಒಂದು ಮಾರ್ಗದಲ್ಲೇ ಎಕ್ಸ್ಪೋರ್ಟ್ ಮಾಡುತ್ತೆ. ಹಾಗೆ ಇರಾನ್ಗೆ ಸರಿಸುಮಾರು $159 ಮಿಲಿಯನ್ ಮೊತ್ತದ ವಸ್ತುಗಳು ಈ ಮಾರ್ಗವಾಗಿ ಆಮದಾಗತ್ತೆ. ಅದೇನು ಕೇಳಿದ್ರೆ ಆಹಾರ ವಸ್ತುಗಳು, ಅವರ ದೈನಂದಿನ ಬಳಕೆಯ ವಸ್ತುಗಳು, ಇದನ್ನೆಲ್ಲ ಇರಾನ್ ಬಹುತೇಕ ಹೊರಗಿನಿಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹದ್ದು. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕ ಈ ಎಂಟ್ರಿ ಎಕ್ಸಿಟ್ ಗೇಟ್ ಅನ್ನ ಬಂದ್ ಮಾಡಿಕೊಂಡು ಕೂತಿದೆ. ಇರಾನ್ಗೆ ತಲುಪುವಂತಹ ಒಂದೇ ಒಂದು ಹಡಗಿಗೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಇರಾನ್ನಿಂದ ಹೊರ ಬರೋದಕ್ಕೂ ಅವಕಾಶ ಇಲ್ಲ, ಒಳ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಂತ ಟ್ರಂಪ್ ಕಟ್ಟಪ್ಪಣೆಯನ್ನ ಮಾಡಿಬಿಟ್ಟಿದ್ದಾರೆ. ಇದು ಇರಾನ್ಗೆ ಯಾವ ಮಟ್ಟಿನ ಆರ್ಥಿಕ ಹೊಡೆತ ಕೊಡುತ್ತೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾಗಿ 1 ತಿಂಗಳೋ 2 ತಿಂಗಳೋ ಆಗಿದ್ದೆ ಆದರೆ ಇರಾನ್ ಆರ್ಥಿಕವಾಗಿ ಏನಾಗುತ್ತೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಇರಾನ್ಗಿರುವಂತಹ ದೊಡ್ಡ ಭಯ ಏನು ಗೊತ್ತಾ? ಪ್ರತಿದಿನವೂ ಕೂಡ ಇರಾನ್ ತನ್ನ ತೈಲ ಬಾವಿಗಳಿಂದ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ, ಅಂದ್ರೆ ಹೊರ ತೆಗೆಯುತ್ತೆ. ಅದನ್ನ ಇರಾನ್ ಬಹಳ ದಿನ ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೊರ ತೆಗೆಯುತ್ತಿದ್ದ ಹಾಗೆ ಅದು ಎಕ್ಸ್ಪೋರ್ಟ್ ಆಗ್ತಾ ಇರಬೇಕು. ಇರಾನ್ ಬಳಿಯಲ್ಲಿ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಇರೋದು ಕೇವಲ 55 ಮಿಲಿಯನ್ ಬ್ಯಾರಲ್ ತೈಲವನ್ನ ಮಾತ್ರ. ಈ 55 ಮಿಲಿಯನ್ ಬ್ಯಾರಲ್ ಇದೆಯಲ್ಲ, ಇದು ಕೇವಲ 13 ದಿನದಲ್ಲಿ ಅದು ತುಂಬ ಹೋಗ್ಬಿಡುತ್ತೆ. ಈಗ ಹರ್ಮೋಸ್ ಬ್ಲಾಕೇಡ್ ಆದ ಕಾರಣದಿಂದಾಗಿ ಈ ತೈಲವನ್ನ ಇರಾನ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದ್ರೆ ಅವರು ಹೊಸದಾಗಿ ತೈಲ ಬಾವಿಯಿಂದ ತೈಲವನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗೆ ಲಾಂಗ್ ಟರ್ಮ್ ವರೆಗೆ ತೈಲ ಬಾವಿಯಿಂದ ತೈಲವನ್ನು ತೆಗಿಲಿಲ್ಲ ಅಂತಾದರೆ ಆ ತೈಲ ಬಾವಿಗಳು ಬ್ಲಾಕ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಪುನಃ ಆ ಬಾವಿಯನ್ನು ತೆಗಿಬೇಕಾದ್ರೆ ಇರಾನ್ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ಕೂಡ ಆರ್ಥಿಕವಾಗಿ ಇರಾನ್ಗೆ ಬಹಳ ದೊಡ್ಡ ಬರ್ಡನ್ ಆಗುತ್ತೆ. ಹೀಗಾಗಿ ಟ್ರಂಪ್ ಹರ್ಮೋಸ್ ಅನ್ನು ಬಂದ್ ಮಾಡುವಂತಹ ಅಥವಾ ನೇವಲ್ ಬ್ಲಾಕೇಡ್ ಮಾಡುವಂತಹ ನಿರ್ಧಾರ ಕೈಗೊಂಡಿದ್ದಾರಲ್ಲ, ಇದು ಇರಾನ್ಗೆ ಗಾಯದ ಮೇಲಿನ ಬರೆ. ಈಗಲೂ ಸಹ IRGC ಎಚ್ಚರಗೊಂಡಿಲ್ಲ. ಇದೇ ರೀತಿಯ ಗಮಂಡಿತನವನ್ನು ಪ್ರದರ್ಶನ ಮಾಡ್ತಾ ಹೋದ್ರೆ ಇರಾನ್ ಆರ್ಥಿಕವಾಗಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋದನ್ನ ಈ ಎಲ್ಲ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇದನ್ನೆಲ್ಲ ನೋಡಿದ್ರೆ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. ಈ ಯುದ್ಧದಲ್ಲಿ ಯಾರ ಕೈ ಮೇಲಾಗಿದೆ, ಯಾರು ಸೋತಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂತ. ಕೇವಲ ಈಗಲೂ ಕೂಡ ಇರಾನ್ ಟೇಬಲ್ ಮೇಲೆ ಬಗ್ಗುತ್ತಾ ಇಲ್ಲ, ಅಮೆರಿಕ ಹೇಳಿದ್ದಕ್ಕೆ ಒಪ್ಕೊಳ್ತಾ ಇಲ್ಲ, ಅವರು ಯುರೇನಿಯಂ ವಿಚಾರದಲ್ಲಿ ರಾಜಿ ಆಗ್ತಾ ಇಲ್ಲ, ಮಿಸೈಲ್ ಹಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಇರಾನ್ ಗೆದ್ದು ಬಿಟ್ಟಿದೆ ಅಂತ ಯಾರೆಲ್ಲ ವಾದ ಮಾಡ್ತಾ ಇದ್ದಾರೋ ಅವರಿಗೆ ಈ ಮಾಹಿತಿ ಸಮರ್ಪಣೆ. ಆದರೆ ವಿಪರ್ಯಾಸ ಏನು ಗೊತ್ತಾ? ಇರಾನ್ನ IRGC ಇದೆಯಲ್ಲ, ಇವರಿಗೆ ಇರಾನ್ನ ಆರ್ಥಿಕತೆಯೂ ಬೇಕಾಗಿಲ್ಲ, ಇರಾನ್ ಅಭಿವೃದ್ಧಿ ಆಗೋದು ಕೂಡ ಬೇಕಾಗಿಲ್ಲ, ಅಥವಾ ಇರಾನ್ನ ಜನರ ಹಿತವೂ ಕೂಡ ಮುಖ್ಯ ಆಗೋದಿಲ್ಲ. ಅವರ ಗುರಿ ಮತ್ತು ಉದ್ದೇಶ ಏನು? ಇರಾನ್ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಹಾಗೆ ಉಳಿದುಕೊಳ್ಳಬೇಕು. ಈ ಖಮೇನಿಗಳ ಆಡಳಿತ ಇದೆಯಲ್ಲ, ಇದು ಹೀಗೆ ಮುಂದುವರಿಬೇಕು. ಇದಕ್ಕಾಗಿ ಜನ ಸಾಯಲಿ, ಆರ್ಥಿಕವಾಗಿ ದಿವಾಳಿ ಆಗಲಿ, ಅದು ಯಾವುದೂ ಕೂಡ IRGCಗೆ ಮ್ಯಾಟ್ರ್ ಆಗೋದಿಲ್ಲ. ಹೀಗಾಗಿ ಅವರು ಟ್ರಂಪ್ ಆಫರ್ಗಳನ್ನು ಒಪ್ಕೊಳ್ತಾ ಇಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.